ಎರಡು ಬಂದು ಒಂದೊಂದು ಗಮನದಲ್ಲಿ ಶ್ರೀ ಬಂಗಾಳೇಶ್ವರ ಗುಡ್ಡಾಪುರ ವಿಜಯದ ತಂಡ ಫೈನಲ್ ಗಿಟ್ಟಿದೆ. ವರದೇಶ್ವರ ಕಬ್ಬೆ ವಿರುದ್ಧವಾಗಿ ಬಂಗಾಳೇಶ್ವರ ಗುಡ್ಡಾಪುರ. ಹೊಟ್ಟೆ ಗುಳುಗುಳುಗಾಗತೈತಿ, ಹೊಟ್ಟೆ ಕೋಳಿಲ್ಲ, ಹಣ್ಣು ಉಳ್ದತನ ತಿನ್ನೋಗ ನಡೆಯೋದು. ಹೆಂಗೆ ಗೊತ್ತಾ, ಝೂಮ್ ಮಾಡ್ದಂಗೂ ಕ್ಲಿಯರಿಟಿ ತಗೊಂಡೈತಿ. ಯಾವುದೇ ಅಂಕ ಬರಲಿದೆ ಎಂಟರಿಗೆ ಬಸ್ ಆದ್ರು ಗುಡ್ಡಾಪುರ ಮಾಡ್ದಂಗೂ ಕ್ಲಿಯರ್ ತಗೊಂಡೈತಿ. ನೀನು ಒಂದೆರಡು ದಿನ ಮೊಬೈಲ್ ಕೊಡ್ತೀನ ನಂಗೆ. ಶುಂಠಿ ಹಾಗೂ ಪ್ರಮುಖ ದಾರಿಗಾರ ಚಂದು ಕೂಡ ಹೊರಬೇಕಾಗಿದೆ. ಅದ್ಭುತವಾದಂತಹ ಎಸ್ಕೇಪಿಂಗ್ ಸ್ಕಿಲ್. ದರ್ಶನ್ ಕಬ್ಬೆ, ಗೇಮ್ ಚೇಂಜರ್ ದರ್ಶನ್ ಕಬ್ಬೆ. ಸಾಕಷ್ಟು ವೇಗವಾದಂತಹ ದಾಳಿ. ಅವನು ಹಿಡಿಯಂಗಿಲ್ಲ. ಸಮಯದ ಕೋರಿಕೆಯಲ್ಲಿ ದಯವಿಟ್ಟು ಆಟಗಾರರು ಅಂಪೈರ್ ನಿರ್ಣಯಕ್ಕಾಗಿ ಕಾಯಬೇಕು. ಕಾಯ್ದೇ ನೀವು ಆರ್ಗ್ಯುಮೆಂಟ್ ಮಾಡೋದು ಒಳ್ಳೆಯದಲ್ಲ. ಸ್ಕೋರ್ ಹೇಳಿ 6-2. ನಿಜವಾಗ್ಲೂ ಈ ಒಂದು ತೀರ್ಪುಗಾರರು ರಾಷ್ಟ್ರ ಮಟ್ಟದಲ್ಲೂ ಕೂಡ ತೀರ್ಪನ್ನು ನೀಡುವಂತ ತೀರ್ಪುಗಾರರು. ದಾರಿಯಲ್ಲಿ ಬನು ಮುಂದಿನ ಆಟಗಾರರು ಸುಬ್ರಕಲಾಂ. ಸೇರ್ಪಡೆ ಗಾಳಿಯಲ್ಲಿ ಹಿಂಗೆ ತೊಳೆ ಆಗತ್ತಲ್ಲ. ನಾವು ಫಸ್ಟ್ ಹಿಂಗೆ ತೊಳೆದಿದ್ವಿ. ಅದಂಕಲು ಸೇರ್ಪಡೆ ಆಗ್ತಾ ಇದೆ. +2 ಸಮಯದ ಕೋರಿಕೆಯಲ್ಲಿ 11-2 11-2. ಇನ್ನು ಕೂಡ ಪಂದ್ಯ ಬಾಕಿ ಇದೆ. 11-2 ದಾಳಿಯಲ್ಲಿ ಬನ್ನಿ ದಾರಿ ತಪ್ಪಿ ಬಂದಿದ್ದು. ಹಾ, ಬೇಕು ಹೇಳಿ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. 11-2. ಸರಸ ವೇಗವಾದ ದಾಳಿ. ಲೈನ್ ಮುಟ್ಟು ಬಂದ. ದಯವಿಟ್ಟು ಅಂಪೈರ್ ತೀರ್ಮಾನಕ್ಕಾಗಿ ಕಾಯಬೇಕು. ದಯವಿಟ್ಟು ಹೆಂಗೋ ತಂಡಗಳು ಮನೋ ಅಡಿಯ ಆಟಗಾರ್ರೆ ಚಂದ ನೀವು ಈ ರೀತಿ ಮಾಡಿದ್ರೆ ಅಂಪೈರ್ ಏನ್ ತೀರ್ಮಾನ ಕೊಡ್ಬೇಕು? ಅಲ್ರ ನೀವ್ ಎಂತ ನೀವು ಮಾತಾಡೋದಾದ್ರೆ ಅವ್ರ ಯಾಕೆ ಅದನ್ನ ಹೇಳಿ. ನೀವೇ ಮಾತಾಡೋದಾದ್ರೆ ಅವ್ರ ಯಾಕೆ? ಎಸ್, ಸ್ಕೋರ್ ಹೇಳಿ. 11-3. ಸೂಪರ್ ಡೂಪರ್ ಗಾಳಿಯಲ್ಲಿ ಚಂದು ಹೇಳಿಲ್ಲ, ಹೀರೋ ಹಿಡಿತಾರ. ಹೊಳ್ಯಾಗ ಹೆಂಗೆ ಹೊಳೆ ಆಗತ್ತೆ ಒಂದು
ನಿನ್ನೆ ಮತ್ತು ವಾಷರ್ ನೋಡಿದಾರೆ ಇವತ್ತು ಬ್ಯಾಕ್ ಕಾಲ್ ಮಾಡುವಂತ ಪ್ರಯತ್ನ. ಹಂಗಾಗ್ಲಿಲ್ಲ ಅದು. ಪ್ರಥಮಾರ್ಧದ ಮುಕ್ತಾಯಕ್ಕೆ ಸ್ಕೋರ್ 14. ಮತ್ತೆ ದಾಳಿಯಲ್ಲಿ ಮನು ದ್ವಿತೀಯಾರ್ಧದ ಪ್ರಥಮ ದಾಳಿಯನ್ನು ಆರಂಭಿಸ್ತಾರೆ. ದಾಳಿಯಲ್ಲಿ ಮನು ಗುಡ್ಡಾಪುರ 5 ಜನ ಆಟಗಾರರ ನಿಧಾನಗತಿಯ ಆಟದ ಆರಂಭ. Don't coach guys, it's the first warning. ಎಸ್ಟಾಟಸ್ ಮಾಡುವಂತ ಪ್ರಯತ್ನ, ಸಫಲ ಪ್ರಯತ್ನ. 5-14 ಪಂದ್ಯದಲ್ಲಿ ಏನು ಬೇಕಾದರೂ ಆಗ್ಬೋದು. 5-14 ಇದಕ್ಕೆ ಹಿಂದಿನ ಪಂದ್ಯದ ಸಾಕ್ಷಿ. ಕಬಡ್ಡಿಯಲ್ಲಿ ಯಾವುದು ಕೂಡ ಅಸಾಧ್ಯ. ಹಿಂದಿನ ಒಂದು ಸಮೀಪ ಪಂದ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಾಧಿಸುವಂತ ಗುರಿ ಇರಬೇಕು. ಸಾಧ್ಯ ಎಂಬುದು ಸಾಧಕನ ಸತ್ಯ ಹೊರತು ಸೋಂಬೇರಿಯ ಸೊತ್ತಲ್ಲ ಅದು. ರೈಟ್ ನಲ್ಲಿ ಚಂದು ಉತ್ತಮವಾದ ಹಿಡಿತ. ವೇಟ್ ಮಾಡಿದ ಹೋಗಿದ್ರ ಕೈ ಕುತ್ತಿಗೆ ಕೈ ಕೊಟ್ಟು ಹೋಗ್ಯಾರ. ನಾಡು ಇಲ್ಲವೇ ಬಡಿ. ರೈಟ್ ಇಟ್ಸ್ ಎ ಡ್ಯೂ ಆರ್ ಡೈ. ಆಗೇತ ಅವ್ರ ಪ್ಲೇಸ್ ಆಗೇತ. ಎಲ್ಲಿ ಮಿಸ್ಟೇಕ್. 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಒಂದು ಮಲ್ಟಿಪಲ್ ರೈಟ್ ಗಳಿಗೆ ವಾಪಸ್ ಆದ್ರು. 17-5 ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 5 ಮಿನಿಟ್. ದಾಳಿಯಲ್ಲಿ ನವೀನ್ ಕಮ್ಬ್ಯಾಕ್. ಒಂದೊಳ್ಳೆ ಅದ್ಭುತವಾದ ಟ್ಯಾಕಲ್. ಜಗಳ ಆಡ್ತಾನೆ 2 ಜನ ಆಟಗಾರರ ಸುಬ್ಬಣ್ಣ ಕ್ರಮವಾಗಿದೆ. ದಾಳಿಯಲ್ಲಿ ರಾಮು ನೋಡೋಣ. ಸೂಪರ್ ಟೈಮ್. ದಾಳಿಯಲ್ಲಿ ಕಬ್ಬೇತನದ ಆಟಗಾರ ಹೆಚ್ಚಿನ ಏಕಾಂಗಿ ಹೋರಾಟ. ಒಂದು ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಲಾಸ್ಟ್ 4 ಮಿನಿಟ್ಸ್ಗೂ ಅದೊಳ್ಳೆ ಅದ್ಭುತವಾದಂತಹ ಬ್ಲಾಕ್ ಆಗಿತ್ತು. 7-19 ಭರ್ಜರಿ 12 ಅಂಕಗಳ ಮುನ್ನಡೆಯೊಂದಿಗೆ ಗುಡ್ಡಾಪುರ ತಂಡ ಮತ್ತೆ ಆಲೋಟನ ದುಸ್ಥಿತಿಯಲ್ಲಿ ಕಬ್ಬೆ ತಂಡ. ಮತ್ತೆ ದಾಳಿಯಲ್ಲಿ ದರ್ಶನ್ ಎಸಿ ಮಾಡಿ ಅದರಲ್ಲಿ ಅದ್ಭುತವಾದಂತಹ ಟ್ಯಾಕಲ್. ಶ್ರೀನಿವಾಸ್ ಟೆಕ್ನಿಕಲ್ ಪಾಯಿಂಟ್. ಕಾರ್ಡ್ ಕೊಡ್ತದ. ಪ್ರತಿ ಸಾರಿ ಅದನ್ನೇ ಹೇಳಕ್ಕಾಗಲ್ಲ ಸರ್. ಒಂದ್ಸಾರಿ ಅವರಿಗೆ ಪಾಯಿಂಟ್ ಕೊಟ್ಬಿಡ್ಬೇಕು. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆಲ್ ಔಟ್ ಅಂಡ್ ಆಲ್ ಇನ್ ಕಬೆ. 23-7 ಸಾಕಷ್ಟು ಅಂಕಗಳ ಮುನ್ನಡೆಯಲ್ಲಿ. 2 ಸಲ ಅಲರ್ಟ್ ಹೊಡಿ. ದಾಳಿಯಲ್ಲಿ ಚಂದು ಆಗದ 2 ಸಲ ಅಲರ್ಟ್ ಹೊಡಕ. ರೆಡಿಗೆ ಅಲರ್ಟ್ ಹೊಡ್ಬೇಕು. ಒಂದು ರೆಡಿ ಆಗಲ್ಲ. 2 ಸಲ ಅಲರ್ಟ್ ಹೊಡಿಬೇಕು. ಈಗ ಅಸ್ತ್ರ ಏನ್ ಗೊತ್ತಾ, ಮುಂದಿನ ಪಂದ್ಯಕ್ಕಾಗಿ ವಿಡಿಯೋ ಮಾಡೋದಂತ ಹಂಗನತಾನೆ ಏನಗತಿ.
ಅಂತಿಮ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ನಿತಿನ್ 23-7. ಸಂಪೂರ್ಣ ಸಮಯವನ್ನು ವ್ಯಕ್ತ ಮಾಡುವಂತ ದಾಳಿಗೆ ಮುಂದಾಗ್ತಾರೆ ದಾಳಿಗಾರ. ಅಂತಿಮ 1 ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾ ಇದೆ. ದಾಳಿಯಲ್ಲಿ ನಿತಿನ್ ಸ್ಪಂದಕರು ಸೇರ್ಪಡೆ. ಥರ್ಡ್ ರೈಟ್ ಇಟ್ಸ್ ಎ ಗಿವ್ ಆರ್ ಟೈ. ಮ್ಯಾಚ್ ಮುಗೀತು ಆದ್ರೆ ಫಿನಿಶ್ ಆಗದಂಗ ಮಾಡೋದಪ್ಪ ಎಂತ ಮಾಡ್ತೀವಿ. ಡಿಸೈಡ್ ರೈಟ್ ಮಾಡು ಇಲ್ಲವೇ ಮಡಿ. ಹಾಗೆ ಈ ಒಂದು ಪಂದ್ಯಾವಳಿಗೆ ಅಂಡಿಗೆ ಹೈಸ್ಕೂಲ್ನ ಶಿಕ್ಷಕರಾದಂತಹ